ಈ ರೀತಿ ಇದೆ. ನಾನು ಒಂದು ಲೈಟ್ ಆಫ್ ಮಾಡಿದಾಗ ಈ ರೀತಿ ಕಾಣುತ್ತೆ. ಸೊ ಇದೊಂದು ನಿಮಗೆ ಒಂದು ವೈಟ್ ಅರಬಿ. ಸೊ ವೈಟ್ ಅರಬಿಲಿ 2 ಬಾಕ್ಸನ್ನು ಇಟ್ಟಿದ್ದೀನಿ ನಾನು. ಒಂದು ಕೆಳಗಡೆ ಒಂದು ಸ್ಟ್ಯಾಂಡ್, ಅದು ಬರೆಯುವಂಥ ಒಂದು ಸ್ಟ್ಯಾಂಡ್ ಟೇಬಲ್ ಟೈಪು. ಸೊ ಇದನ್ನು ಎರಡು ಕೂಡ ಯೂಸ್ ಮಾಡ್ಕೊ. ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಮಂಜುನಾಥ. ನೀವು ನೋಡೋಕೆ ಕುಂತೀರಿ ಟೆಕ್ ಲೈಫ್ ಆ್ಯಂಡ್ರಾಯ್ಡ್ ಯೂಟ್ಯೂಬ್ ಚಾನಲ್. ಜೀವನದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಒಂದು ರೂಮ್ ಸೆಟಪ್, ನನ್ನ ಒಂದು ರೂಮ್ ಸೆಟಪ್ ಯಾವ ರೀತಿ ಮಾಡಿದ್ದೀನಿ ಅಂತ ನಿಮಗೆ ಒಂದು ವಿಡಿಯೋ ಮಾಡಿ ತೋರಿಸ್ತಿದ್ದೀನಿ. ಸೊ ರೂಮ್ ಅಂತಂದ್ರೆ ಫ್ರೆಂಡ್ಸ್, ನಾನು ಸಪ್ರೇಟ್ ಅಂತ ರೂಮ್ ಏನಿಲ್ಲ. ಸೊ ನಾನು ಒಂದು ಡೈಲಿ ಅದನ್ನು ಸೆಟಪ್ ಮಾಡ್ಕೋಬೇಕಾಗತ್ತೆ. ಯಾಕಂತಂದ್ರೆ ಸಪ್ರೇಟಾಗಿ ಒಂದು ರೂಮ್ ಇರಲ್ಲ ಕಾರಣದಿಂದ ಸೊ ಡೈಲಿ ಅದು ಸೆಟಪ್ ಮಾಡ್ಕೋಬೇಕಾಗತ್ತೆ. ಯಾವ ರೀತಿ ಸೆಟಪ್ ಏನೆಲ್ಲ ಯೂಸ್ ಮಾಡ್ತಿದ್ದೀನಿ, ಸೊ ನಿಮ್ಮ ಒಂದು ಸ್ಟ್ಯಾಂಡ್ ಎಲ್ಲ ಕಂಪ್ಲೀಟಾಗಿ ಒಂದು ತಿಳಿಸ್ಕೊಡ್ತಾ ಹೋಗ್ತೀನಿ. ಏನೇನು ಇನ್ಸ್ಟ್ರೂಮೆಂಟ್, ಯಾವ್ಯಾವ ಗೆಜರ್ಸನ್ನು ಯೂಸ್ ಮಾಡ್ತೀನಿ, ಮತ್ತು ಯಾವ್ಯಾವ ಲೈಟ್ಸನ್ನು ಯೂಸ್ ಮಾಡ್ತೀನಿ, ಯಾವ ಮೈಕನ್ನು ಯೂಸ್ ಮಾಡ್ತೀನಿ ಅನ್ನೋದು ಒಂದು ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ನನ್ನ ಒಂದು ರೂಮ್ ಸೆಟಪ್ ಯಾವ ರೀತಿ ಇದೆ ಅಂತ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಯಾವ ರೀತಿ ಸೊ ನಿಮಗೂ ಮಾಡ್ಕೋಬೋದು ಒಂದು ರೂಮ್ ಸೆಟಪ್, ಈಗೂ ಇದ್ದರೆ ಮಾಡ್ಬೋದು ಅಂತ ಅನ್ನಿಸ್ತದೆ. ಸೊ ವಿಡಿಯೋ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿರಿ, ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡಿರಿ. ಬನ್ನಿ ಒಂದು ರೂಮ್ ಸೆಟಪ್ ನೋಡೋದ ಈ ರೀತಿ ನೋಡಿ. ಈ ರೀತಿ ನಿಮಗೆ ಕಾಣ್ತದ ರೂಮ್ ಸೆಟಪ್. ಸೊ ನಾನು ಒಂದು ಇಲ್ಲೇ ನಿಂತು ವಿಡಿಯೋ ಮಾಡ್ತಿದ್ದೆ. ಸೊ ಇಲ್ಲೇ ನಿಂತು ಒಂದು ವಿಡಿಯೋ ಮಾಡ್ತಾ ಇರ್ತಾನೆ. ಸೊ ನಾನು ಒಂದು ಬ್ಯಾಕ್ಗ್ರೌಂಡ್ ಬಂದುಬಿಟ್ಟು ಈ ರೀತಿಯಾಗಿದೆ ಬ್ಯಾಕ್ಗ್ರೌಂಡು. ಸೊ ನಾವೊಂದು ಸೊ ಕಿಟಕಿ ಇದೆ. ಸೊ ಯಾವುದೇ ರೀತಿ ನಾ ಹಿಂದೆ ಯಾವುದೇ ರೀತಿ ಪೋಸ್ಟ್ರು ಹಾಕಿಲ್ಲ, ಮತ್ತು ಗ್ರೀನ್ ಸ್ಕ್ರೀನ್ ಕೂಡ ಇದೆ ನನ್ನ ಕಡೆ, ಒಂದು ಪರ್ಚೇಸ್ ಮಾಡಿದ್ದೀನಿ. ಸೊ ಅದನ್ನು ಕೂಡ ಒಂದು ಮುಂದಿನ ಒಂದು ವಿಡಿಯೋದಲ್ಲಿ ನಮಗೆ ಸ್ಕ್ರೀನ್ ಮಾಡ್ತಾ ಹೋಗ್ತೀನಿ, ಗ್ರೀನ್ ಸ್ಕ್ರೀನ್ ಹಾಕ್ಕೊಂಡು. ಸೊ ನಾನು ಒಂದು ಈ ಒಂದು ಮೊಬೈಲ್ ಸ್ಟ್ಯಾಂಡ್ ಫ್ರೆಂಡ್ಸ್, ಅಂದರೆ ಟ್ರೈಪೋಡ್ ಸ್ಟ್ಯಾಂಡ್. ಸೊ ನಿಮಗೆ ಈ ರೀತಿ ಕಾಣುತ್ತೆ ಟ್ರೈಪೋಡ್ ಸ್ಟ್ಯಾಂಡ್. ಸೊ ಇದರ ಕಂಪ್ನಿ ಬಂದುಬಿಟ್ಟು ಇದು ಅಮೆಝಾನ್ ಅಂತ ಫ್ರೆಂಡ್ಸ್. ಅಮೆಝಾನ್ ಒಂದು ಸೊ ಬೇಸಿಕ್ ಅಂತ, ಸೊ ಒಂದು ಒಳ್ಳೆ ಕ್ವಾಲಿಟಿ ಒಂದು ಟ್ರೈಪೋಡ್ ಸ್ಟ್ಯಾಂಡ್. ಸೊ ಇಲ್ಲೇ ನಾನು ಒಂದು ಮೊಬೈಲನ್ನು ಇಲ್ಲೇ ಮೌಂಟ್ ಮಾಡಿ. ಸೊ ಇದು ಕೂಡ ಒಂದು ಮೌಂಟ್ ಕೂಡ ಕಂಪ್ನಿ ಬೆಸ್ಟ್ ಇದೆ ಫ್ರೆಂಡ್ಸ್. ಈ ಒಂದು ನೀವು ಮೊಬೈಲ್ ಹೋಲ್ಡ್ ಮಾಡಲಿಕ್ಕೆ ಆಗಿರ್ಬೋದು. ಇದು ಸ್ಲೋವಿಕ್ ಅಂತ ಅನ್ನುವಂಥ ಒಂದು ಕಂಪನಿ ಇದು. ಸೊ ಇದು ಒಂದು ನಿಮಗೊಂದು ಮೌಂಟ್ ಹೋಲ್ಡ್ ಮಾಡಲಿಕ್ಕೆ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೂ ಎಲ್ಲ ಕೂಡ ಇದೆ, ಬೆಸ್ಟ್ ಇದೆ ಫ್ರೆಂಡ್ಸ್ ಇದೊಂದು. ಸೊ ನಿಮಗೆ ಕೂಡ ಇದನ್ನು ನಿಮ್ಗೆ ಲ್ಯಾಂಡ್ಸ್ಕೇಪು ಮಾಡ್ಬೋದು, ವರ್ಟಿಕಲ್ಲು ಮಾಡ್ಬೋದು. ಸೊ ಇದೊಂದು ಬೆಸ್ಟ್ ಟ್ರೈಪೋಡ್. ನಾನು ಯೂಸ್ ಮಾಡ್ತಕ್ಕಂಥ ಒಂದು ಬೆಸ್ಟ್ ಟ್ರೈಪೋಡ್. ಮತ್ತು ನನ್ನ ಒಂದು ಇವು ರಿಂಗ್ ಲೈಟ್ ಅಂತಾರೆ ಸರ್, ನಾನು ಮಾಡಿರ್ತಕ್ಕಂಥ ಒಂದು ರಿಂಗ್ ಲೈಟ್ ಇಲ್ಲಿದೆ ನೋಡಿ ಫ್ರೆಂಡ್ಸ್. ನಾನು ಮಾಡಿರ್ತಕ್ಕಂಥ ನನ್ನ ಒಂದು ಲೈಟ್. ಸೊ ನೀವು ನೋಡ್ತಿದ್ದಲ್ಲ, ಅಷ್ಟು ಬ್ರೈಟಾಗಿ ನನ್ನ ಕಡೆ ಬರಬೇಕಂತಂದ್ರೆ ಲೈಟ್ ಅಂದರೆ, ಸೊ ಈ ಒಂದು ಇದೇ ಕಾರಣ. ಸೊ ಇದನ್ನು ಯಾವ ರೀತಿ ಸೆಟಪ್ ಮಾಡಿದ್ದೇನಂತ. ಸೊ ಇದೊಂದು ವೈಟ್ ಅರಬಿ ಫ್ರೆಂಡ್ಸ್. ಇದು ನಿಮಗೆ ವೈಟ್ ಅರಬಿ. ಸೊ ವೈಟ್ ಅರಬಿಯಲ್ಲಿ ನಾನು ಇದನ್ನು ಏನು ಮಾಡಿದ್ದೇನೆ ಅಂತಂದರೆ, ಸೊ ಲೈಟ್ ಒಳಗಡೆ LED ಒಂದು 30 ವ್ಯಾಟಿನ ಒಂದು LED ಲೈಟ್ ಇದೆ. ಸೊ ಒಂದು ತೋರಿಸ್ತೇನೆ ನಿಮಗೆ ಆಫ್ ಮಾಡಿ ಏನೆಲ್ಲ ಸೆಟಪ್ ಮಾಡಿದ್ದೇನೆ ಅಂತ. ಈ ರೀತಿ ಇದೆ. ನಾನು ಒಂದು ಲೈಟ್ ಆಫ್ ಮಾಡಿದಾಗ ಈ ರೀತಿ ಕಾಣುತ್ತೆ. ಸೊ ಇದೊಂದು ನಿಮಗೆ ಒಂದು ವೈಟ್ ಅರಬಿ. ಸೊ ವೈಟ್ ಅರಬಿಲಿ 2 ಬಾಕ್ಸನ್ನು ಇಟ್ಟಿದ್ದೀನಿ ನಾನು. ಒಂದು ಕೆಳಗಡೆ ಒಂದು ಸ್ಟ್ಯಾಂಡ್, ಅದು ಬರೆಯುವಂಥ ಒಂದು ಸ್ಟ್ಯಾಂಡ್ ಟೇಬಲ್ ಟೈಪು. ಸೊ ಇದನ್ನು ಎರಡು ಕೂಡ ಯೂಸ್ ಮಾಡ್ಕೋಬೋದು. ಇದು ಎರಡು ಕೂಡ ಒಂದು ನಮಗೆ ಖಾಲಿ ಬಾಕ್ಸ್ ಇವೆ. ಸೊ ಬಾಕ್ಸಲ್ಲಿ ಒಂದು ಬಾಕ್ಸಲ್ಲಿ ಸಪೋರ್ಟಿಂಗ್ ಹೈಟ್ ಆಗಲಿಕ್ಕಂತ ಒಂದು ಬಾಕ್ಸ್ ಕೆಳಗಿಟ್ಟಿದ್ದೀನಿ. ಮತ್ತು ಇನ್ನೊಂದು ಬಾಕ್ಸ್ ಏನು ನಮ್ಮ ಲೈಟ್ ಇಡಲಿಕ್ಕೆ, ಸೊ LED ಬಲ್ಪ್ದು. ಸೊ ನಾನೊಂದು 30 ವ್ಯಾಟಿನ ಒಂದು LED ಬಲ್ಪ್. ಸೊ ಇದನ್ನು ಏನು ಮಾಡಿದ್ದೇನೆ ಅಂತಂದರೆ, ಸೊ ಅಲ್ಲೇ ನಾವು ಒಂದು ಹೋಲ್ ತೆಗೆದು, ಸೊ ವೈರ್ ಕನೆಕ್ಷನ್ ತೆಗೆದುಕೊಂಡು ಇಲ್ಲಿ ಕೊಟ್ಟಿದ್ದೇನೆ ಫ್ರೆಂಡ್ಸ್. ಇಲ್ಲಿ ಇದಕ್ಕೊಂದು ಕನೆಕ್ಷನ್ ಕೊಟ್ಟಿದ್ದೀನಿ. ಸೊ ಈ ಒಂದು ಸ್ವಿಚ್ ಬಾಕ್ಸಿಗೆ, ಈ ಒಂದು ಕನೆಕ್ಟರ್ಗೆ, ಈ ಒಂದು ಲೈಟಿಗೆ ನಾನು ಇದನ್ನು ಈ ರೀತಿಯಾಗಿ ಕನೆಕ್ಷನ್ ತೊಗೊಂಡಿದ್ದೀನಿ. ಲೈಟ್ ನಿಮಗೆ ಲೈಟ್ ಸೊ ಎಷ್ಟು ಬ್ರೈಟ್ ಲೈಟ್ ಇರುತ್ತಲ್ಲ, ಸೊ ಅಷ್ಟು ನಿಮಗೆ ಒಂದು ಇದು ಏನಾಗುತ್ತೆ, ನಮಗೆ ಕ್ಯಾಮ್ರಾ ಕ್ಲಿಯರಿಟಿ ಸಿಗುತ್ತೆ. ಸೊ ನಾನು ಒಂದು ಗ್ರೀನ್ ಸ್ಕ್ರೀನ್ ಬಂದುಬಿಟ್ಟು ಇಲ್ಲೇ ಇಟ್ಕೊಂಡಿದ್ದೀನಿ. ಸೊ ಅದು ಯಾವಾಗ ಯೂಸ್ ಆಗುತ್ತೋ ಅದು ಅವಾಗ ಯೂಸ್ ಮಾಡ್ತೇನೆ ಗ್ರೀನ್ ಸ್ಕ್ರೀನ್. ಸೊ ಅದ್ರ ಬಗ್ಗೆ ಇನ್ನೂ ಅನ್ಬಾಕ್ಸಿಂಗ್ ಮಾಡಿದ್ದೀನಿ. ಅದು ನೀವು ಇನ್ನೂ ನೋಡಿಲ್ಲ, ಒಂದು ವಿಡಿಯೋ ನೋಡಿಲ್ಲ ಅಂತಂದರೆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಹಾಕಿರ್ತೀನಿ. ಇಲ್ಲ ಅಂದರೆ ಅನ್ಬಾಕ್ಸಿಂಗ್ ಮತ್ತು ಒಂದು ಸಪ್ರೇಟಾಗಿ ಒಂದು ಪ್ಲೇ ಲಿಸ್ಟ್ ಇದೆ, ಆ ಒಂದು ವಿಡಿಯೋ ನೋಡಿ. ಬೆಸ್ಟ್ ಇದೆ ಫ್ರೆಂಡ್ಸ್, ಕ್ವಾಲಿಟಿ ಕೂಡ ನಿಮಗೆ ಒಂದು ಬೆಸ್ಟ್ ಇದೆ. ಇದು ನನ್ನ ಒಂದು ರೂಮ. ಇದು ಕಾಟ್ ಮೇಲೆ ಆ ರೀತಿ ಇಟ್ಟಿದ್ದೀನಿ. ನನ್ನ ಒಂದು ಮೊಬೈಲ್ ನಿಮಗೆ ಸೊ ಮನೇಲಿ ಇದು ಅನ್ಬಾಕ್ಸಿಂಗ್ ಮಾಡಿದ್ದಾನೆ ಈ ಮೊಬೈಲದ್ದು. ಸೊ ಈ ಮೊಬೈಲ್ ಒಂದು ಮೌಂಟ್ ಮಾಡಲಿಕ್ಕೆ, ಸೊ ಒಂದು ವಿಡಿಯೋ ಮಾಡಲಿಕ್ಕೆ, ಏನಾದರೂ ಲೈವ್ ಬರಲಿಕ್ಕೆ, ಸೊ 2 ಮೊಬೈಲ್ ಯೂಸ್ ಆಗ್ತವೆ. ಇದಿಷ್ಟು ನನ್ನ ಒಂದು ಏನೋ ಯೂಟ್ಯೂಬ್ ಸೆಟಪ್. ಇನ್ನೊಂದು ಮೈಕ್ ಬಗ್ಗೆ ಹೇಳಿಲ್ಲ ಫ್ರೆಂಡ್ಸ್. ನನ್ನ ಕಡೆ ಇರುವಂಥ ಒಂದು ಮೈಕ್ ಬಂದುಬಿಟ್ಟು ಸೊ ಬೋಯಾ M1 ಮೈಕ್ ಅಂತ. ಸೊ ಈಗ ಮಾತಾಡ್ತಿದ್ದಾನಲ್ಲ ಅದೇ ಕೂಡ ಬೋಯಾ. ಸೊ M1 ಮೈಕ್. ಸೊ ಈ ರೀತಿ ಕಾಣುತ್ತೆ ನೋಡಿ ಫ್ರೆಂಡ್ಸ್. ಈ ರೀತಿ ನಮಗೆ ಕಾಣ್ತಾ ಇದೆ ನಾವು ಫ್ರಂಟಲ್ಲಿ ನೋಡಿದಾಗ. ಸೊ ಬ್ಯಾಕಲ್ಲಿ ನೋಡಿದಾಗ ನಾನು ಆಗಲ್ಲಿ ತೋರಿಸಿದ್ದಲ್ಲ, ಸೊ ಈ ರೀತಿ ನಿಮಗೆ ಈ ರೀತಿ ಕಾಣುತ್ತೆ. ಸೊ ಹೇಗಿದೆ ನನ್ನ ಒಂದು ಯೂಟ್ಯೂಬ್ ಸೆಟಪ್ ರೂಮ್ ಅಂತ. ಸೊ ನೀವೇ ಕಮೆಂಟಲ್ಲಿ ಮಾಡಿ.
ಇದಿಷ್ಟು ನನ್ನ ಒಂದು ಯೂಟ್ಯೂಬ್ ಸೆಟಪ್ ರೂಮ್ ಫ್ರೆಂಡ್ಸ್. ನಾನು ಈ ರೀತಿಯಾಗಿ ವಿಡಿಯೋ ಮಾಡ್ತೇನೆ. ಸೊ ಈ ಒಂದು ಸೆಟಪ್ ರೂಮ್ ನಿಮಗೆ ಯಾವ ರೀತಿ ಅನ್ನಿಸ್ತಂತ ಒಂದು ಕಮೆಂಟ್ ಮಾಡಿರಿ. ಸೊ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಅದಷ್ಟೊಂದು ವಿಡಿಯೋನ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಮತ್ತೆ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.